ಖಂಡಿತ ಎಲ್ಲ ಒಂದೊಂದು ಕ್ಷೇತ್ರಕ್ಕೆ 4, 5, 6 ಜನ ಅರ್ಜಿ ಹಾಕಿದ್ದಾರೆ. ಇನ್ನೊಂದು 8 ದಿನದಲ್ಲಿ ಕ್ಯಾಂಡಿಡೇಟ್ ಫೈನಲೈಸ್ ಮಾಡ್ತೀನಿ. ನೆಕ್ಸ್ಟ್ ರೌಂಡು ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸ್ MLA ಹತ್ರ ಮಾತಾಡ್ತೀನಿ. ಅವ್ರವ್ರ ಅಭಿಪ್ರಾಯ ಎಲ್ಲ ಕೇಳಿದ್ದೀನಿ. ಕೇಳಿ ಈಗೇನೆ ಅನೌನ್ಸ್ಮೆಂಟ್ ಮಾಡ್ತೀನಿ. ರಾಹುಲ್ ಗಾಂಧಿ ಅವರು 20ಕ್ಕೆ ಬರ್ತಾರೆ, ಶಂಕುಸ್ಥಾಪನೆ ಮಾಡ್ತಾರೆ. ಕಾಂಗ್ರೆಸ್ ಇನ್ನು 20 ಡೇಟ್ ಇಲ್ಲ, ರಿಕ್ವೆಸ್ಟ್ ಮಾಡಿದ್ದೀನಿ. ಕೆಲವೆಲ್ಲ ಪೇಪರ್ಸ್ ಎಲ್ಲ ರೆಡಿ ಆಗ್ತಾ ಇದೆ, ಸಿದ್ಧತೆ ಆಗ್ತಾ ಇದೆ. ಎಲ್ಲರಿಗೂ ಟಾರ್ಗೆಟ್ ಕೊಟ್ಟಿದ್ದೀನಿ. ಅವರು ರಿಪೋರ್ಟ್ ಕೇಳಿದ್ದಾರೆ. ಯಾರು ಆಸಕ್ತಿ ವಹಿಸಿದ್ದಾರೆ, ಯಾರು ಆಸಕ್ತಿ ವಹಿಸಿಲ್ಲ ಅಂತ ಹೇಳಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗಳ ಬಗ್ಗೆನೂ ಕೇಳಿದ್ದಾರೆ, MLAಗಳ ಬಗ್ಗೆ ಕೇಳಿದ್ದಾರೆ, ಲೀಡರ್ಸ್ ಬಗ್ಗೆ ಕೇಳಿದ್ದಾರೆ, ಜಿಲ್ಲಾ ಕಾಂಗ್ರೆಸ್ ಅವ್ರ ಬಗ್ಗೆನೂ ಕೇಳಿದ್ದಾರೆ. ಆ ರಿಪೋರ್ಟ್ನ ರೆಡಿ ಮಾಡ್ತಾಯಿದ್ದೀನಿ. ಆ ರಿಪೋರ್ಟ್ ಅವ್ರು ಕಳಿಸ್ಬೇಕು. ಕಳಿಸ್ಬಿಟ್ಟು ಅವ್ರು ಡೇಟ್ ಕೊಡ್ತಾರೆ. ಕೆಲವರು ಇದ್ದಾರೆ, ಅದು ನನ್ನ ಪಟ್ಟಿ ಅವ್ರಿಗೆ ಕಳಿಸ್ತೀನಿ. ನಾನು ಇಲ್ಲಿ ಕಳೆದಿದ್ದು ಕೊಡೋಕ್ಕಾಗಲ್ಲ. ಖಂಡಿತ ಎಲ್ಲ ಒಂದೊಂದು ಕ್ಷೇತ್ರಕ್ಕೆ 4, 5, 6 ಜನ ಅರ್ಜಿ ಹಾಕಿದ್ದಾರೆ. ಇನ್ನೊಂದು 8 ದಿನದಲ್ಲಿ ಕ್ಯಾಂಡಿಡೇಟ್ ಫೈನಲೈಸ್ ಮಾಡ್ತೀನಿ. ನೆಕ್ಸ್ಟ್ ರೌಂಡು ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸ್ MLA ಹತ್ರ ಮಾತಾಡ್ತೀನಿ. ಅವ್ರವ್ರ ಅಭಿಪ್ರಾಯ ಎಲ್ಲ ಕೇಳಿದ್ದೀನಿ. ಕೇಳಿ ಈಗೇನೆ ಅನೌನ್ಸ್ಮೆಂಟ್ ಮಾಡ್ತೀನಿ. ರಾಹುಲ್ ಗಾಂಧಿ ಅವರು 20ಕ್ಕೆ ಬರ್ತಾರೆ, ಶಂಕುಸ್ಥಾಪನೆ ಮಾಡ್ತಾರೆ. ಕಾಂಗ್ರೆಸ್ ಇನ್ನು 20 ಡೇಟ್ ಇಲ್ಲ, ರಿಕ್ವೆಸ್ಟ್ ಮಾಡಿದ್ದೀನಿ. ಕೆಲವೆಲ್ಲ ಪೇಪರ್ಸ್ ಎಲ್ಲ ರೆಡಿ ಆಗ್ತಾ ಇದೆ, ಸಿದ್ಧತೆ ಆಗ್ತಾ ಇದೆ. ಎಲ್ಲರಿಗೂ ಟಾರ್ಗೆಟ್ ಕೊಟ್ಟಿದ್ದೀನಿ. ಅವರು ರಿಪೋರ್ಟ್ ಕೇಳಿದ್ದಾರೆ. ಯಾರು ಆಸಕ್ತಿ ವಹಿಸಿದ್ದಾರೆ, ಯಾರು ಆಸಕ್ತಿ ವಹಿಸಿಲ್ಲ ಅಂತ ಹೇಳಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗಳ ಬಗ್ಗೆನೂ ಕೇಳಿದ್ದಾರೆ, MLAಗಳ ಬಗ್ಗೆ ಕೇಳಿದ್ದಾರೆ, ಲೀಡರ್ಸ್ ಬಗ್ಗೆ ಕೇಳಿದ್ದಾರೆ, ಜಿಲ್ಲಾ ಕಾಂಗ್ರೆಸ್ ಅವ್ರ ಬಗ್ಗೆನೂ ಕೇಳಿದ್ದಾರೆ. ಆ ರಿಪೋರ್ಟ್ನ ರೆಡಿ ಮಾಡ್ತಾಯಿದ್ದೀನಿ. ಆ ರಿಪೋರ್ಟ್ ಅವ್ರು ಕಳಿಸ್ಬೇಕು. ಕಳಿಸ್ಬಿಟ್ಟು ಅವ್ರು ಡೇಟ್ ಕೊಡ್ತಾರೆ. ಕೆಲವರು ಇದ್ದಾರೆ, ಅದು ನನ್ನ ಪಟ್ಟಿ ಅವ್ರಿಗೆ ಕಳಿಸ್ತೀನಿ. ನಾನು ಇಲ್ಲಿ ಕಳೆದಿದ್ದು ಕೊಡೋಕ್ಕಾಗಲ್ಲ. ಖಂಡಿತ ಎಲ್ಲ ಒಂದೊಂದು ಕ್ಷೇತ್ರಕ್ಕೆ 4, 5, 6 ಜನ ಅರ್ಜಿ ಹಾಕಿದ್ದಾರೆ. ಇನ್ನೊಂದು 8 ದಿನದಲ್ಲಿ ಕ್ಯಾಂಡಿಡೇಟ್ ಫೈನಲೈಸ್ ಮಾಡ್ತೀನಿ. ನೆಕ್ಸ್ಟ್ ರೌಂಡು ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸ್ MLA ಹತ್ರ ಮಾತಾಡ್ತೀನಿ. ಅವ್ರವ್ರ ಅಭಿಪ್ರಾಯ ಎಲ್ಲ ಕೇಳಿದ್ದೀನಿ. ಕೇಳಿ ಈಗೇನೆ ಅನೌನ್ಸ್ಮೆಂಟ್ ಮಾಡ್ತೀನಿ. ರಾಹುಲ್ ಗಾಂಧಿ ಅವರು 20ಕ್ಕೆ ಬರ್ತಾರೆ, ಶಂಕುಸ್ಥಾಪನೆ ಮಾಡ್ತಾರೆ. ಕಾಂಗ್ರೆಸ್ ಇನ್ನು 20 ಡೇಟ್ ಇಲ್ಲ, ರಿಕ್ವೆಸ್ಟ್ ಮಾಡಿದ್ದೀನಿ. ಕೆಲವೆಲ್ಲ ಪೇಪರ್ಸ್ ಎಲ್ಲ ರೆಡಿ ಆಗ್ತಾ ಇದೆ, ಸಿದ್ಧತೆ ಆಗ್ತಾ ಇದೆ. ಎಲ್ಲರಿಗೂ ಟಾರ್ಗೆಟ್ ಕೊಟ್ಟಿದ್ದೀನಿ. ಅವರು ರಿಪೋರ್ಟ್ ಕೇಳಿದ್ದಾರೆ. ಯಾರು ಆಸಕ್ತಿ ವಹಿಸಿದ್ದಾರೆ, ಯಾರು ಆಸಕ್ತಿ ವಹಿಸಿಲ್ಲ ಅಂತ ಹೇಳಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗಳ ಬಗ್ಗೆನೂ ಕೇಳಿದ್ದಾರೆ, MLAಗಳ ಬಗ್ಗೆ ಕೇಳಿದ್ದಾರೆ, ಲೀಡರ್ಸ್ ಬಗ್ಗೆ ಕೇಳಿದ್ದಾರೆ, ಜಿಲ್ಲಾ ಕಾಂಗ್ರೆಸ್ ಅವ್ರ ಬಗ್ಗೆನೂ ಕೇಳಿದ್ದಾರೆ. ಆ ರಿಪೋರ್ಟ್ನ ರೆಡಿ ಮಾಡ್ತಾಯಿದ್ದೀನಿ. ಆ ರಿಪೋರ್ಟ್ ಅವ್ರು ಕಳಿಸ್ಬೇಕು. ಕಳಿಸ್ಬಿಟ್ಟು ಅವ್ರು ಡೇಟ್ ಕೊಡ್ತಾರೆ. ಕೆಲವರು ಇದ್ದಾರೆ, ಅದು ನನ್ನ ಪಟ್ಟಿ ಅವ್ರಿಗೆ ಕಳಿಸ್ತೀನಿ. ನಾನು ಇಲ್ಲಿ ಕಳೆದಿದ್ದು ಕೊಡೋಕ್ಕಾಗಲ್ಲ. ಖಂಡಿತ ಎಲ್ಲ ಒಂದೊಂದು ಕ್ಷೇತ್ರಕ್ಕೆ 4, 5, 6 ಜನ ಅರ್ಜಿ ಹಾಕಿದ್ದಾರೆ. ಇನ್ನೊಂದು 8 ದಿನದಲ್ಲಿ ಕ್ಯಾಂಡಿಡೇಟ್ ಫೈನಲೈಸ್ ಮಾಡ್ತೀನಿ. ನೆಕ್ಸ್ಟ್ ರೌಂಡು ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸ್ MLA ಹತ್ರ ಮಾತಾಡ್ತೀನಿ. ಅವ್ರವ್ರ ಅಭಿಪ್ರಾಯ ಎಲ್ಲ ಕೇಳಿದ್ದೀನಿ. ಕೇಳಿ ಈಗೇನೆ ಅನೌನ್ಸ್ಮೆಂಟ್ ಮಾಡ್ತೀನಿ. ರಾಹುಲ್ ಗಾಂಧಿ ಅವರು 20ಕ್ಕೆ ಬರ್ತಾರೆ, ಶಂಕುಸ್ಥಾಪನೆ ಮಾಡ್ತಾರೆ. ಕಾಂಗ್ರೆಸ್ ಇನ್ನು 20 ಡೇಟ್ ಇಲ್ಲ, ರಿಕ್ವೆಸ್ಟ್ ಮಾಡಿದ್ದೀನಿ. ಕೆಲವೆಲ್ಲ ಪೇಪರ್ಸ್ ಎಲ್ಲ ರೆಡಿ ಆಗ್ತಾ ಇದೆ, ಸಿದ್ಧತೆ ಆಗ್ತಾ ಇದೆ. ಎಲ್ಲರಿಗೂ ಟಾರ್ಗೆಟ್ ಕೊಟ್ಟಿದ್ದೀನಿ. ಅವರು ರಿಪೋರ್ಟ್ ಕೇಳಿದ್ದಾರೆ. ಯಾರು ಆಸಕ್ತಿ ವಹಿಸಿದ್ದಾರೆ, ಯಾರು ಆಸಕ್ತಿ ವಹಿಸಿಲ್ಲ ಅಂತ ಹೇಳಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗಳ ಬಗ್ಗೆನೂ ಕೇಳಿದ್ದಾರೆ, MLAಗಳ ಬಗ್ಗೆ ಕೇಳಿದ್ದಾರೆ, ಲೀಡರ್ಸ್ ಬಗ್ಗೆ ಕೇಳಿದ್ದಾರೆ, ಜಿಲ್ಲಾ ಕಾಂಗ್ರೆಸ್ ಅವ್ರ ಬಗ್ಗೆನೂ ಕೇಳಿದ್ದಾರೆ. ಆ ರಿಪೋರ್ಟ್ನ ರೆಡಿ ಮಾಡ್ತಾಯಿದ್ದೀನಿ. ಆ ರಿಪೋರ್ಟ್ ಅವ್ರು ಕಳಿಸ್ಬೇಕು. ಕಳಿಸ್ಬಿಟ್ಟು ಅವ್ರು ಡೇಟ್ ಕೊಡ್ತಾರೆ. ಕೆಲವರು ಇದ್ದಾರೆ, ಅದು ನನ್ನ ಪಟ್ಟಿ ಅವ್ರಿಗೆ ಕಳಿಸ್ತೀನಿ. ನಾನು ಇಲ್ಲಿ ಕಳೆದಿದ್ದು ಕೊಡೋಕ್ಕಾಗಲ್ಲ. ಖಂಡಿತ ಎಲ್ಲ ಒಂದೊಂದು ಕ್ಷೇತ್ರಕ್ಕೆ 4, 5, 6 ಜನ ಅರ್ಜಿ ಹಾಕಿದ್ದಾರೆ. ಇನ್ನೊಂದು 8 ದಿನದಲ್ಲಿ ಕ್ಯಾಂಡಿಡೇಟ್ ಫೈನಲೈಸ್ ಮಾಡ್ತೀನಿ. ನೆಕ್ಸ್ಟ್ ರೌಂಡು ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸ್ MLA ಹತ್ರ ಮಾತಾಡ್ತೀನಿ. ಅವ್ರವ್ರ ಅಭಿಪ್ರಾಯ ಎಲ್ಲ ಕೇಳಿದ್ದೀನಿ. ಕೇಳಿ ಈಗೇನೆ ಅನೌನ್ಸ್ಮೆಂಟ್ ಮಾಡ್ತೀನಿ. ರಾಹುಲ್ ಗಾಂಧಿ ಅವರು 20ಕ್ಕೆ ಬರ್ತಾರೆ, ಶಂಕುಸ್ಥಾಪನೆ ಮಾಡ್ತಾರೆ. ಕಾಂಗ್ರೆಸ್
ಇನ್ನು 20 ಡೇಟ್ ಇಲ್ಲ, ರಿಕ್ವೆಸ್ಟ್ ಮಾಡಿದ್ದೀನಿ. ಕೆಲವೆಲ್ಲ ಪೇಪರ್ಸ್ ಎಲ್ಲ ರೆಡಿ ಆಗ್ತಾ ಇದೆ, ಸಿದ್ಧತೆ ಆಗ್ತಾ ಇದೆ. ಎಲ್ಲರಿಗೂ ಟಾರ್ಗೆಟ್ ಕೊಟ್ಟಿದ್ದೀನಿ. ಅವರು ರಿಪೋರ್ಟ್ ಕೇಳಿದ್ದಾರೆ. ಯಾರ್ಯಾರು ಆಸಕ್ತಿ ವಹಿಸಿದ್ದಾರೆ, ಯಾರ್ಯಾರು ಆಸಕ್ತಿ ವಹಿಸಿಲ್ಲ ಅಂತ ಹೇಳಿ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿಗಳ ಬಗ್ಗೆನೂ ಕೇಳಿದ್ದಾರೆ, MLAಗಳ ಬಗ್ಗೆ ಕೇಳಿದ್ದಾರೆ, ಲೀಡರ್ಸ್ ಬಗ್ಗೆ ಕೇಳಿದ್ದಾರೆ, ಜಿಲ್ಲಾ ಕಾಂಗ್ರೆಸ್ ಅವ್ರ ಬಗ್ಗೆನೂ ಕೇಳಿದ್ದಾರೆ. ಆ ರಿಪೋರ್ಟ್ನ ರೆಡಿ ಮಾಡ್ತಾ ಇದ್ದೀನಿ. ಆ ರಿಪೋರ್ಟ್ ಅವ್ರು ಕಳಿಸ್ಬೇಕು. ಕಳಿಸ್ಬಿಟ್ಟು ಅವ್ರು ಡೇಟ್ ಕೊಡ್ತಾರೆ. ಅಲ್ಲ, ಒಂದು ವರ್ಷದಿಂದ ಶ್ರಮ ಹಾಕಿ ಅದನ್ನ ಕೆಲಸ ಮಾಡ್ತಾ ಇದ್ದಾರೆ ಸರ್. ಸಹಕರಿಸ್ತಿಲ್ವ ಯಾರು ಅಂತ? ಕೆಲವರು ಇದ್ದಾರೆ, ಅದು ನನ್ನ ಪಟ್ಟಿ ಅವರಿಗೆ ಕಳಿಸ್ತೀನಿ. ನಾನು ಇಲ್ಲಿ ಕಳೆದಿನ ಕೊಡೋಕ್ಕಾಗಲ್ಲ. ಖಂಡಿತ ಎಲ್ಲ ಒಂದೊಂದು ಕ್ಷೇತ್ರಕ್ಕೆ 4, 5, 6 ಜನ ಅರ್ಜಿ ಹಾಕಿದ್ದಾರೆ. ಇನ್ನೊಂದು 8 ದಿನದಲ್ಲಿ ಕ್ಯಾಂಡಿಡೇಟ್ ಫೈನಲೈಸ್ ಮಾಡ್ತೀನಿ. ನೆಕ್ಸ್ಟು ರೌಂಡು ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸ್ MLA ಹತ್ರ ಮಾತಾಡ್ತೀನಿ. ಅವ್ರವ್ರ ಅಭಿಪ್ರಾಯ ಎಲ್ಲ ಕೇಳಿದ್ದೀನಿ. ಕೇಳಿ ಈಗೇನೆ ಅನೌನ್ಸ್ಮೆಂಟ್ ಮಾಡ್ತೀನಿ. ರಾಹುಲ್ ಗಾಂಧಿ ಅವರು 20ಕ್ಕೆ ಬರ್ತಾರೆ, ಶಂಕುಸ್ಥಾಪನೆ ಮಾಡ್ತಾರೆ ಅನ್ನೋದು ಕಾಂಗ್ರೆಸ್ ಮೂಲಗಳ ಇನ್ನು 20 ಡೇಟ್ ಇಲ್ಲ, ರಿಕ್ವೆಸ್ಟ್ ಮಾಡಿದ್ದೀನಿ. ಕೆಲವೆಲ್ಲ ಪೇಪರ್ಸ್ ಎಲ್ಲ ರೆಡಿ ಆಗ್ತಾ ಇದೆ, ಸಿದ್ಧತೆ ಆಗ್ತಾ ಇದೆ. ಎಲ್ಲರಿಗೂ ಟಾರ್ಗೆಟ್ ಕೊಟ್ಟಿದ್ದೀನಿ. ಅವರು ರಿಪೋರ್ಟ್ ಕೇಳಿದ್ದಾರೆ. ಯಾರ್ಯಾರು ಆಸಕ್ತಿ ವಹಿಸಿದ್ದಾರೆ, ಯಾರ್ಯಾರು ಆಸಕ್ತಿ ವಹಿಸಿಲ್ಲ ಅಂತ ಹೇಳಿ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿಗಳ ಬಗ್ಗೆನೂ ಕೇಳಿದ್ದಾರೆ, MLAಗಳ ಬಗ್ಗೆ ಕೇಳಿದ್ದಾರೆ, ಲೀಡರ್ಸ್ ಬಗ್ಗೆ ಕೇಳಿದ್ದಾರೆ, ಜಿಲ್ಲಾ ಕಾಂಗ್ರೆಸ್ ಅವ್ರ ಬಗ್ಗೆನೂ ಕೇಳಿದ್ದಾರೆ. ಆ ರಿಪೋರ್ಟ್ನ ರೆಡಿ ಮಾಡ್ತಾ ಇದ್ದೀನಿ. ಆ ರಿಪೋರ್ಟ್ ಅವ್ರು ಕಳಿಸ್ಬೇಕು. ಕಳಿಸ್ಬಿಟ್ಟು ಅವ್ರು ಡೇಟ್ ಕೊಡ್ತಾರೆ. ಅಲ್ಲ, ಒಂದು ವರ್ಷದಿಂದ ಶ್ರಮ ಹಾಕಿ ಅದನ್ನ ಕೆಲಸ ಮಾಡ್ತಾ ಇದ್ದಾರೆ ಸರ್. ಸಹಕರಿಸ್ತಿಲ್ವ ಯಾರು ಅಂತ? ಕೆಲವರು ಇದ್ದಾರೆ, ಅದು ನನ್ನ ಪಟ್ಟಿ ಅವರಿಗೆ ಕಳಿಸ್ತೀನಿ. ನಾನು ಇಲ್ಲಿ ಕಳೆದಿನ ಕೊಡೋಕ್ಕಾಗಲ್ಲ. ಖಂಡಿತ ಎಲ್ಲ ಒಂದೊಂದು ಕ್ಷೇತ್ರಕ್ಕೆ 4, 5, 6 ಜನ ಅರ್ಜಿ ಹಾಕಿದ್ದಾರೆ. ಇನ್ನೊಂದು 8 ದಿನದಲ್ಲಿ ಕ್ಯಾಂಡಿಡೇಟ್ ಫೈನಲೈಸ್ ಮಾಡ್ತೀನಿ. ನೆಕ್ಸ್ಟು ರೌಂಡು ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸ್ MLA ಹತ್ರ ಮಾತಾಡ್ತೀನಿ. ಅವ್ರವ್ರ ಅಭಿಪ್ರಾಯ ಎಲ್ಲ ಕೇಳಿದ್ದೀನಿ. ಕೇಳಿ ಈಗೇನೆ ಅನೌನ್ಸ್ಮೆಂಟ್ ಮಾಡ್ತೀನಿ. ರಾಹುಲ್ ಗಾಂಧಿ ಅವರು 20ಕ್ಕೆ ಬರ್ತಾರೆ, ಶಂಕುಸ್ಥಾಪನೆ ಮಾಡ್ತಾರೆ ಅನ್ನೋದು ಕಾಂಗ್ರೆಸ್ ಮೂಲಗಳ ಇನ್ನು 20 ಡೇಟ್ ಇಲ್ಲ, ರಿಕ್ವೆಸ್ಟ್ ಮಾಡಿದ್ದೀನಿ. ಕೆಲವೆಲ್ಲ ಪೇಪರ್ಸ್ ಎಲ್ಲ ರೆಡಿ ಆಗ್ತಾ ಇದೆ, ಸಿದ್ಧತೆ ಆಗ್ತಾ ಇದೆ. ಎಲ್ಲರಿಗೂ ಟಾರ್ಗೆಟ್ ಕೊಟ್ಟಿದ್ದೀನಿ. ಅವರು ರಿಪೋರ್ಟ್ ಕೇಳಿದ್ದಾರೆ. ಯಾರ್ಯಾರು ಆಸಕ್ತಿ ವಹಿಸಿದ್ದಾರೆ, ಯಾರ್ಯಾರು ಆಸಕ್ತಿ ವಹಿಸಿಲ್ಲ ಅಂತ ಹೇಳಿ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿಗಳ ಬಗ್ಗೆನೂ ಕೇಳಿದ್ದಾರೆ, MLAಗಳ ಬಗ್ಗೆ ಕೇಳಿದ್ದಾರೆ, ಲೀಡರ್ಸ್ ಬಗ್ಗೆ ಕೇಳಿದ್ದಾರೆ, ಜಿಲ್ಲಾ ಕಾಂಗ್ರೆಸ್ ಅವ್ರ ಬಗ್ಗೆನೂ ಕೇಳಿದ್ದಾರೆ. ಆ ರಿಪೋರ್ಟ್ನ ರೆಡಿ ಮಾಡ್ತಾ ಇದ್ದೀನಿ. ಆ ರಿಪೋರ್ಟ್ ಅವ್ರು ಕಳಿಸ್ಬೇಕು. ಕಳಿಸ್ಬಿಟ್ಟು ಅವ್ರು ಡೇಟ್ ಕೊಡ್ತಾರೆ. ಅಲ್ಲ, ಒಂದು ವರ್ಷದಿಂದ ಶ್ರಮ ಹಾಕಿ ಅದನ್ನ ಕೆಲಸ ಮಾಡ್ತಾ ಇದ್ದಾರೆ ಸರ್. ಸಹಕರಿಸ್ತಿಲ್ವ ಯಾರು ಅಂತ? ಕೆಲವರು ಇದ್ದಾರೆ, ಅದು ನನ್ನ ಪಟ್ಟಿ ಅವರಿಗೆ ಕಳಿಸ್ತೀನಿ. ನಾನು ಇಲ್ಲಿ ಕಳೆದಿನ ಕೊಡೋಕ್ಕಾಗಲ್ಲ. ಖಂಡಿತ ಎಲ್ಲ ಒಂದೊಂದು ಕ್ಷೇತ್ರಕ್ಕೆ 4, 5, 6 ಜನ ಅರ್ಜಿ ಹಾಕಿದ್ದಾರೆ. ಇನ್ನೊಂದು 8 ದಿನದಲ್ಲಿ ಕ್ಯಾಂಡಿಡೇಟ್ ಫೈನಲೈಸ್ ಮಾಡ್ತೀನಿ. ನೆಕ್ಸ್ಟು ರೌಂಡು ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸ್ MLA ಹತ್ರ ಮಾತಾಡ್ತೀನಿ. ಅವ್ರವ್ರ ಅಭಿಪ್ರಾಯ ಎಲ್ಲ ಕೇಳಿದ್ದೀನಿ. ಕೇಳಿ ಈಗೇನೆ ಅನೌನ್ಸ್ಮೆಂಟ್ ಮಾಡ್ತೀನಿ. ರಾಹುಲ್ ಗಾಂಧಿ ಅವರು 20ಕ್ಕೆ ಬರ್ತಾರೆ, ಶಂಕುಸ್ಥಾಪನೆ ಮಾಡ್ತಾರೆ ಅನ್ನೋದು ಕಾಂಗ್ರೆಸ್ ಮೂಲಗಳ ಇನ್ನು 20 ಡೇಟ್ ಇಲ್ಲ, ರಿಕ್ವೆಸ್ಟ್ ಮಾಡಿದ್ದೀನಿ. ಕೆಲವೆಲ್ಲ ಪೇಪರ್ಸ್ ಎಲ್ಲ ರೆಡಿ ಆಗ್ತಾ ಇದೆ, ಸಿದ್ಧತೆ ಆಗ್ತಾ ಇದೆ. ಎಲ್ಲರಿಗೂ ಟಾರ್ಗೆಟ್ ಕೊಟ್ಟಿದ್ದೀನಿ. ಅವರು ರಿಪೋರ್ಟ್ ಕೇಳಿದ್ದಾರೆ. ಯಾರ್ಯಾರು ಆಸಕ್ತಿ ವಹಿಸಿದ್ದಾರೆ, ಯಾರ್ಯಾರು ಆಸಕ್ತಿ ವಹಿಸಿಲ್ಲ ಅಂತ ಹೇಳಿ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿಗಳ ಬಗ್ಗೆನೂ ಕೇಳಿದ್ದಾರೆ, MLAಗಳ ಬಗ್ಗೆ ಕೇಳಿದ್ದಾರೆ, ಲೀಡರ್ಸ್ ಬಗ್ಗೆ ಕೇಳಿದ್ದಾರೆ, ಜಿಲ್ಲಾ ಕಾಂಗ್ರೆಸ್ ಅವ್ರ ಬಗ್ಗೆನೂ ಕೇಳಿದ್ದಾರೆ. ಆ ರಿಪೋರ್ಟ್ನ ರೆಡಿ ಮಾಡ್ತಾ ಇದ್ದೀನಿ. ಆ ರಿಪೋರ್ಟ್ ಅವ್ರು ಕಳಿಸ್ಬೇಕು. ಕಳಿಸ್ಬಿಟ್ಟು ಅವ್ರು ಡೇಟ್ ಕೊಡ್ತಾರೆ. ಅಲ್ಲ, ಒಂದು ವರ್ಷದಿಂದ ಶ್ರಮ ಹಾಕಿ ಅದನ್ನ ಕೆಲಸ ಮಾಡ್ತಾ ಇದ್ದಾರೆ ಸರ್. ಸಹಕರಿಸ್ತಿಲ್ವ ಯಾರು ಅಂತ? ಕೆಲವರು ಇದ್ದಾರೆ, ಅದು ನನ್ನ ಪಟ್ಟಿ ಅವರಿಗೆ ಕಳಿಸ್ತೀನಿ. ನಾನು ಇಲ್ಲಿ ಕಳೆದಿನ ಕೊಡೋಕ್ಕಾಗಲ್ಲ.